ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಬ್ರು ಈ ಥರ ರೆಡಿಯಾಗಿ ಥ್ರೋಬಾಲ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ನೆನ್ನೆ ಏನೋ ಪ್ಲ್ಯಾನ್ ಇರಲಿಲ್ಲ ಥ್ರೋಬಾಲ್ ಆಡಬೇಕು ಅಥವಾ ಏನೋ ಮಾಡಬೇಕು ಅಂತ. ಬಟ್ ನೆನ್ನೆ ಕ್ರಿಕೆಟ್ ಮ್ಯಾಚಿಗೆ ಇದ್ದಿದ್ದು ಕ್ರೇಜ್ ನೋಡಿ ಇವತ್ತು ಥ್ರೋಬಾಲ್ ಆಡಲೇಬೇಕಂತ ಡಿಸೈಡ್ ಮಾಡಿ ನೆನ್ನೆ ಆನ್ ದಿ ಸ್ಪಾಟ್ ಟೀಮ್ ಮಾಡಿದ್ದೀವಿ. ಆಡಬೇಕು ಅಂತ ಹೋಗ್ತಾ ಇದ್ದೀವಿ. ನೆನ್ನೆ ನಾನು ಹೇಳ್ದಂಗೆ ಕಬಡ್ಡಿ, ಥ್ರೋಬಾಲು, ವಾಲಿಬಾಲು ಆ ಥರ ಇನ್ನೂ ತುಂಬ ಸ್ಪೋರ್ಟ್ಸ್ ಇದೆ ಇವತ್ತು. ಬನ್ನಿ, ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನು. ಲೆಟ್ಸ್ ಗೋ. ಕಾಲೇಜಿಗೆ ನಾವು ರೀಚ್ ಆದಾಗ ಆಲ್ಮೋಸ್ಟ್ ಆಲ್ರೆಡಿ 10 ಗಂಟೆ ಆಗೋಗಿತ್ತು. 10 ಗಂಟೆ ಮೇಲೆ ಆಗಿತ್ತು. ಈ ಕಡೆ ಫುಲ್ ಜಗಳ ಆಡೋ ರೇಂಜಿಗೆ ಡಿಸ್ಕಷನ್ ಮಾಡ್ತಾಯಿದ್ರು ಸೀನಿಯರ್ಸು ಮತ್ತು ನಮ್ಮ ಕ್ಲಾಸವರು. ಫಸ್ಟು ಯಾವ ಟೀಮ್ ಮೇಲೆ ಯಾವ ಟೀಮ್ ಆಡಬೇಕು ಗೇಮ್ ಅಂತ. ಆ ಕಡೆ ಹಿಂದ್ಗಡೆ ನೋಡಿದ್ರೆ ನಮ್ಮ ಜೂನಿಯರ್ಸು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಪೋಸ್ ಬೇರೆ ಕೊಡ್ತಾಯಿದ್ರು. ಫಾರ್ ಅ ಚೇಂಜ್ ಈ ಸಲ ನಾವು ಬೇಗ ಹೋಗಿದ್ದೀವಿ, ಮಿಕ್ದವರೆಲ್ಲ ಲೇಟಾಗಿ ಬರೋಕ್ಕೆ ಶುರುವಾಗಿದ್ದರು. ನಮಗಂತೂ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೀನಿಯರ್ಸ್ ಎಲ್ಲ ಬೇಗ ನಿಂತ್ಕೊಳ್ಳಿ, ಆಟ ಸ್ಟಾರ್ಟ್ ಮಾಡೋಣ, ಬೇರೆ ಗೇಮ್ಸ್ ಎಲ್ಲ ಆಡೋಕ್ಕೆ ಲೇಟ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಡಿಗ್ರಿ ಕಾಲೇಜ್ ಮೇಲೆ ಸ್ವಲ್ಪ ಜನ ನಿಂತ್ಕೊಂಡು ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗುರು ಅಂತ ನೋಡ್ತಾಯಿದ್ರು. ನಮಗೆ ಥ್ರೋಬಾಲ್ ಆಡೋಕೆ 9 ಜನ ಬೇಕಾಗಿತ್ತು. ಬಟ್ 7 ಜನ ಇದ್ದಿದ್ದು. ಇನ್ನಿಬ್ಬರನ್ನ ಹೆಂಗಾದರೂ ಮ್ಯಾನೇಜ್ ಮಾಡಬೇಕು ಅಂತ ಇವರೊಬ್ಬರು ಸೀನಿಯರ್ಸ್ನ ನಮ್ಮ ಜೊತೆ ಆಡ್ಸೋಣ ಅಂದ್ಕೊಂಡ್ವಿ. ಈಗ ಇವರಿಗೆ ನೋಡಿ ಗಾಯ್ಸ್, ಇವರು 3 ಜನ ಲೇಟಾಗಿ ಬಂದು ಹಿಂಗೆ ಕೂತವ್ರೆ. ಫಸ್ಟ್ ಮ್ಯಾಚು 3rd ಇಯರ್ಸ್ ಮೇಲೆ ಹಾಕಿದ್ರು ನಮಗೆ. 3rd ಇಯರ್ಸ್ದು ಟೀಮ್ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಜಗಳ ನಡೀತಾ ಇತ್ತು. ಆಮೇಲೆ ಮತ್ತೆ ಇನ್ನೇನು ಬಿಡು, ಫಸ್ಟ್ ಇಯರ್ಸ್ ಟೀಮ್ ಐತಲ್ಲ ಅವ್ರ ಜೊತೆನೇ ಆಡ್ಸೋಣ ಅಂತ ಆಡಿದ್ವಿ. ಬಟ್ ನಾವೇ ಗೆದ್ದಿದ್ದು. ಆದರೆ ನಾವು 5 ಜನ, ಅವ್ರು 9 ಜನ ಆಡಿ ಗೆದ್ದಿದ್ದು. ಅದೊಂದು ಸ್ವಲ್ಪ ಪ್ರೌಡ್ ಫೀಲಿಂಗು. ಯಾಕಂದರೆ ನಮ್ಮ ಕ್ಲಾಸ್ ಅವರು ಈಗಿನ ಹೇಳ್ದಂಗೆ ಲೇಟಾಗಿ ಬಂದರು ಅವ್ರು 3 ಜನ. ಹೈಸ್ಕೂಲಲ್ಲಿ ಥ್ರೋಬಾಲ್ ಆಡಿದ್ದು ಗುರು ಮತ್ತೆ ಆಡೇ ಇರಲಿಲ್ಲ. ಯಾವ ಲೆವೆಲಿಗೆ ಕೈ ಪೇಯ್ನ್ ಆಗ್ತಾಯಿತ್ತು ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಆ ಕಡೆ ಈ ಕಡೆ ನಮ್ಮ ಚಿಯರ್ ಬಾಯ್ಸ್ ಬೇರೆ ಕಾಂಗ್ರೆಸ್ ಗಿಡ ಅವೆಲ್ಲ ಗಿಡ ಕಿತ್ಕೊಂಡು ಕುಣಿತಾ ಕೂತಿದ್ರು. ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ಹೊತ್ತಿಗಾದರೂ ಇವ್ರು ಬಂದಿದ್ದರೆ ಸಾಕಾಗಿತ್ತು ಅನಿಸ್ಬಿಟ್ಟಿತ್ತು. ಅಷ್ಟು ಪ್ರೆಷರ್ ಇತ್ತು ಗೆಲ್ಲೇಬೇಕು ಅನ್ನೋದು. ಯಾಕಂದರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಗುರು ಫಸ್ಟ್ ಇಯರ್ಸ್ ಮೇಲೆ ಸೋತ್ರೆ ಅಂತ. ಫೈನಲಿ ಅಂತೂ ಇಂತೂ ನಾವೇ ಗೆದ್ದಿದ್ದು. ಅದಂತೂ ಫುಲ್ ಖುಷಿ. ನೋಡಿ ನಮ್ಮ ಸೀನಿಯರ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿದ್ದಿದ್ದು ಕ್ರೇಜ್ ನೋಡಿ ನೆನ್ನೆ ಇದ್ದಿದ್ದು ಕ್ರೇಜ್ ಏನೂ ಅಲ್ವೇ ಅಲ್ಲ ಅನ್ಸ್ಬಿಡ್ತು ಗುರು. ಆ ಲೆವೆಲಿಗೆ ಕ್ರೇಜ್ ಇವತ್ತು. ಬಾಲ್ ಬಿಡ್ಲ ಫಸ್ಟ್ ಇಯರ್ಸ್ ಬಾಲ್ ಬಿಡಲ್ಲ ನಿಂದ ಬುಟ್ಟ ಬಿಡು ಬಾಲ್ ಚೆನ್ನಾಗಿ ಆಡ್ತಾವ್ರೆ. ನಮ್ಮ ಮ್ಯಾಚ್ ಇದ್ದಾಗ ಇದ್ದಿದ್ದು ಕ್ರೇಜ್ ಒಂದು ಕಡೆ, ಆದರೆ ಬಾಯ್ಸ್ ಮ್ಯಾಚ್ ಬಂದಾಗ ನಾವು ಗೆದ್ದಿದ್ದು ಖುಷಿ ಜೊತೆ ಸೇರಿಕೊಂಡು ಒಂದು ಆಡಿದ್ವಿ. ಸೊಪ್ಪೆಲ್ಲ ಕಿತ್ಕೊಂಡು ನಿಂತ್ಬಿಟ್ಟಿದ್ರು ನಮ್ಮ ಕ್ಲಾಸ್ ಬಾಯ್ಸ್ ಅಂತೂ. ಆ ಲೆವೆಲಿಗೆ ಕ್ರೇಜ್ ಇತ್ತು. ಅವರು ಏನು ತಿಂಗಳನ್ಗಟ್ಲೆ ಅಥವಾ ದಿನಗಟ್ಲೆ ಪ್ರಾಕ್ಟೀಸ್ ಮಾಡಿದವ್ರೇನಲ್ಲ. ಅವತ್ತೇ ಬಂದು ಅವಾಗ ಟೀಮ್ ಮಾಡಿ ಅವಾಗ ನಿಂತ್ಕೊಂಡು ಆಡಿದ್ದು ಅದನ್ನು. ಆದರೂ ಕೊನೆಗೂ ಬಾಯ್ಸು ಗೆದ್ದರು. ನೆನ್ನೆ ಕ್ರಿಕೆಟ್ ಸೋತಾಗ ತುಂಬ ಬೇಜಾರಾಗಿತ್ತು. ಇವತ್ತು ಗರ್ಲ್ಸ್ ಮತ್ತು ಬಾಯ್ಸ್ ಎರಡೂ ಥ್ರೋಬಾಲ್ ನಮ್ಮ ಕ್ಲಾಸವರೇ ಗೆದ್ದಿದ್ದೀವಿ. ಸೊ ಸಖತ್ ಖುಷಿ ಮಾತ್ರ ನಮಗಂತೂ. ಆರಾಮ್ಸೆ 4 ಪಾಯಿಂಟ್ ಅಂತೆ. ಸರು ಕಟ್
Second year superstar. Second year superstar. Second year superstar. Hey, dance ಮಾಡ್ರಿ. ಬರ್ರಿ 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 ಬರ್ರಿ. ನಾವು ಕ್ರಿಕೆಟ್ ಗೆದ್ದಿದೀವಿ ನಿನ್ನೆ. ಇವತ್ತು ಬಾಯ್ಸ್ ಗರ್ಲ್ಸ್ ಥ್ರೋಬಾಲ್ ಗೆದ್ದಿದೀವಿ. ಎಲ್ಲ ಸೆಕೆಂಡ್ ಇಯರ್ ಫುಲ್ ಎಲ್ಲ ಸೆಕೆಂಡ್ ಇಯರ್ ಮಜಾ ಉಡಾಯಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಒಂದು ಸ್ಪೀಕರ್ ಬಾಕ್ಸ್ ಬೇರೆ ಇಟ್ಕೊಂಡು ಬಿಟ್ಟಿದ್ರು. ಅದ್ರಲ್ಲಿ ಸಾಂಗ್ಸ್ ಹಾಕ್ತಿದ್ದೇನು, ಇವ್ರು ಕುಣಿತಾ ಇದ್ದಿದ್ದೇನು ಯಪ್ಪ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಥ್ರೋಬಾಲ್ ಎರಡೂ ಮುಗಿದ ಮೇಲೆ ಕಬಡ್ಡಿ ಮ್ಯಾಚ್ ಆಡೋಕ್ಕೆ ಅಂತ ಗ್ರೌಂಡ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು, ನೆಟ್ಟೆಲ್ಲ ತೆಗೆದ್ಬಿಟ್ಟು. ಶ್ರೀಕಾಂತ್ ನಮ್ಮ ಕ್ಲಾಸವ್ರು ಏನಂದರೆ ಕ್ರಿಕೆಟ್ ಅಂತ ಅದ್ರ ಕಡೆನೇ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ರು. ಕಬಡ್ಡಿ ಯಾರೂ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಒಂದು 3 ಡೇಸಲ್ಲೇನೋ ಸುಮ್ಮನೆ ಆ ಥರ ಒಂದು ಗ್ರಿಪ್ ಇರಲಿ ಅನ್ನೋ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ ಆಡಿದಿದ್ರೆ ಇದರಲ್ಲೂ ನಾವೇ ಗೆಲ್ತಿದ್ದಿದ್ದು. ಪರವಾಗಿಲ್ಲ, ನಮ್ಮ ಕ್ಲಾಸ್ ಬಾಯ್ಸ್ ಎಲ್ಲ ಚೆನ್ನಾಗಿ ಆಡಿದ್ರು. ಬೇರೆ ಟೀಮ್ಗಳಲ್ಲೆಲ್ಲ ಏನಂದರೆ 7 ಇದ್ದರೆ ಒಂದು 5 or 4 ಮೆಂಬರ್ಸ್ ಆದರೂ ಪಕ್ಕಾ ಪ್ಲೇಯರ್ಸ್ ಸಖತ್ತಾಗಿ ಆಡೋರಿದ್ರು. ಬಟ್ ನಮ್ಮ ಟೀಮಲ್ಲಿ ಒಂದು ಗೇಮಲ್ಲಿ 2 ಆಡಿದ್ರೆ ಇನ್ನೊಂದು ಗೇಮಲ್ಲಿ 3 ಜನ ಆಡ್ತಿದ್ರು, ಇನ್ನೊಂದು ಗೇಮಲ್ಲಿ ಒಬ್ಬನೇ ಆಡಬೇಕಿತ್ತು. ಆ ಥರ ಸ್ವಲ್ಪ ಡಿಫ್ರೆನ್ಸ್ ಆಗಿ ಆಟ ಕೈ ಕೊಡ್ತು ಅಂತ ಅನಿಸುತ್ತೆ. ಬಟ್ ಆದರೂ ನಮ್ಮ ಕ್ಲಾಸವರು ಸ್ಪಿರಿಟ್ ಬಿಟ್ಕೊಟ್ಟಿಲ್ಲ, ಆಡಲೇಬೇಕಂತ ಆಡಿ ಫೈನಲ್ಸ್ವರೆಗೂ ಬಂದು ಸೆಕೆಂಡ್ ಪ್ಲೇಸ್ ಆದರೂ ಬಂದರು. ಅದು ಮಾತ್ರ ತುಂಬ ಖುಷಿ ಇದೆ. ಲಾಸ್ಟ್ವರೆಗೂ ಆಡಿದ್ರು ಗಿವ್ ಅಪ್ ಮಾಡ್ದಲೆ ಅಂತ. ಯಾರು ಆಡಿದ್ದಾರೆ ಯಾರು ಆಡಿಲ್ಲ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ಬಟ್ ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು ಪ್ರಾಕ್ಟೀಸ್ ಇದ್ದಿದ್ರೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ವೆಲ್ ಪ್ಲೇಡ್ ಗೈಸ್, ತುಂಬ ಚೆನ್ನಾಗಿ ಆಡಿ ಸೆಕೆಂಡ್ ಪ್ಲೇಸ್ ಆದರೂ ಬರೋ ಥರ ಆಡಿದ್ದೀರಾ. ಒಂದು ಗೇಮ್ ಆದರೆ ಒಬ್ಬನೇ ಆಡಿ ಗೆಲ್ಲಿಸ್ಬೋದು, ಬಟ್ ಪ್ರತಿ ಗೇಮಲ್ಲೂ ಅವರೊಬ್ಬರೇ ಆಡಿ ಗೆಲ್ಲಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮೈಮೇಲೆ ಅಷ್ಟೆಲ್ಲ ಗಾಯ ಮಾಡಿಕೊಂಡು, ಕೈ ನೋವು ಮಾಡಿಕೊಂಡು, ಕತ್ತು ನೋವು ಮಾಡಿಕೊಂಡು, ರಕ್ತ ಸುರಿಸ್ಕೊಂಡು, ಮತ್ತು ಕಾಲು ಮಸಲೇನೋ ಹಿಡ್ಕೊಂಡು ಏನೇನೋ ಆಗಿ ಕೊನೆಗೂ ಲಾಸ್ಟ್ವರೆಗೂ ಬಿಟ್ಕೊಡ್ದಲೇ ಒಬ್ಬರೇ ಆಡಬೇಕಂದ್ರೆ ತುಂಬ ಕಷ್ಟ ಇತ್ತು. ಬಟ್ ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಎನಿವೇಸ್ ವೆಲ್ ಪ್ಲೇಡ್ ಗೈಸ್. ಕ್ರಿಕೆಟ್ ಥ್ರೋಬಾಲ್ ನಮ್ಮದಾಯಿತು ಅಷ್ಟೇ. ಸೊ ಎಸ್, ಫೈನಲಿ ನಾವಿವಾಗ ಕಬಡ್ಡಿ ರನ್ನರಪ್ ಆಗಿದ್ದಾರೆ ಬಾಯ್ಸ್ ಟೀಮು. ನಾವು ಥ್ರೋಬಾಲ್ ಗರ್ಲ್ಸ್ ಟೀಮ್ ಫಸ್ಟ್ ವಿನ್ನರ್ಸ್ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಬಟ್ ಒಂದು ವಿಷಯ ಬೇಜಾರಾಗ್ತಿರೋದು ಏನಂದರೆ, ಕೆಲವರು ಒಂದು ದಿನದ ರಜಕ್ಕೋಸ್ಕರ ಸ್ಪೋರ್ಟ್ಸಿಗೆ ಬರಲ್ಲ, ಕಾಲೇಜಲ್ಲಿ ಏನಾದ್ರು ಫಂಕ್ಷನ್ ಆದರೆ ಬರಲ್ಲ ಅಂತ ಮನೇಲೇ ಉಳ್ಕೊಳ್ಳೋದು ಅಥವಾ ಬೇರೆ ಬೇರೆ ಅವರು ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಅವರು ಆವಾಗ ಕಂಪ್ಲೇಂಟ್ ಮಾಡೋ ಅಧಿಕಾರನೇ ಕಳ್ಕೊಂಡು ಬಿಡ್ತಾರೆ. ಆಮೇಲೆ ಹೇಳೋದು ಬೇರೆ, ನಮ್ಮ ಕ್ಲಾಸಲ್ಲಿ ಏನು ಫಂಕ್ಷನ್ಸೇ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ. ಗುರು ಬಂದು ಮಾಡಿರಿ, ಮಾಡಿದಾಗ ಸಪೋರ್ಟ್ ಮಾಡಿದ್ರೆ ತಾನೇ ಯಾರಿಗಾದ್ರೂ ಮಾಡ್ಬೇಕನ್ನೋ ಮನಸ್ಸು ಬರುತ್ತೆ.
ಅಯ್ಯಪ್ಪ ಏನು ಹೇಳಬೇಕು ಇಂಥವ್ರಿಗೆ ಅದಂತೂ ಗೊತ್ತಿಲ್ಲ. ಬಟ್ ನಾವು ಮಾತ್ರ ಸಖತ್ ಮಸ್ತ್ ಎಂಜಾಯ್ ಮಾಡಿದ್ದೀವಿ ಸ್ಪೋರ್ಟ್ಸು. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಬಂದ ತಕ್ಷಣ. ಅದಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಿರ್ಚಿ ವಾಯ್ಸ್ ಕೂಡ ಹೊರಟೋಗಿದೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಾವು ಮಜಾ ಮಾಡಿದ್ವಿ, ನೀವು ಮಜಾ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.